ಚಿಕ್ಕ ಹವನ. ಅದು ಯಾವಾಗ ಮಾಡ್ತಾರೆ? ಸೂರ್ಯೋದಯ ಸೂರ್ಯಾಸ್ತಮಯಕ್ಕೆ ಮಾಡಿದರೆ ಒಳ್ಳೆಯ ಪ್ರಭಾವ ಇರುತ್ತೆ. ಯಾವ ಟೈಮ್ ಆದರೂ ಮಾಡ್ಬೋದು, ಆದರೆ ಸೂರ್ಯೋದಯ ಸೂರ್ಯಾಸ್ತಮಯಕ್ಕೆ ಮಾತ್ರ 100% ಬೆನಿಫಿಟ್ ನಮಗೆ ಸಿಗುತ್ತೆ. ಮತ್ತು ಅದನ್ನು ಮಾಡಬೇಕು ಅಂತಂದರೆ ಏನೇನು ಬೇಕು? ಒಂದು ಹವನ ಪಾತ್ರ, ಯಾವುದು? ತಾಮ್ರದ್ದು ಇಲ್ಲ ಮಣ್ಣಿಂದು. ಮತ್ತು ಅದಕ್ಕೆ ಏನೇನು ಬೇಕು? ಬೆರಣಿ ಮತ್ತು ನಾಟಿ ಹಸು ತುಪ್ಪ, ಒಂದಿಷ್ಟು ಅಕ್ಕಿ, ಇಷ್ಟು ಮಾತ್ರ ಇದ್ದರೆ ನಾವು ಅದನ್ನು ಮಾಡ್ಬೋದು. ಎಷ್ಟು ಟೈಮ್ ಹಿಡಿಯುತ್ತೆ? ಕೇವಲ ಅರ್ಧ ಮಿನಿಟ್ ಹಿಡಿಯುತ್ತೆ. ಹೇಳೋ ಮಂತ್ರಗಳೇನು? ಸೂರ್ಯಾಯ ಸ್ವಾಹ ಸೂರ್ಯಾಯ ಇದನ್ನಮಮ ಒಂದು. ನೆಕ್ಸ್ಟು ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದನ್ನಮಮ ಆಗೋಯ್ತು. ಇನ್ನು ಅಗ್ನಿ ಪ್ರಜ್ವಲನೆ ಆಗ್ತಾ ಇರುತ್ತಲ್ಲ, ಆ ಟೈಮಲ್ಲಿ ನಮಗೆ ಬೇಕಾಗಿದ್ದ ಶ್ಲೋಕಗಳು ನಾವು ಹೇಳ್ಕೊಬೋದು. ಏನು? ಶುಕ್ಲಾಂಬರದ್ರಂ ಹೇಳ್ಬೋದು, ವಂದೇ ಶಂಭುಂ ಹೇಳ್ಬೋದು, ಮತ್ತು ಸಹಸ್ರನಾಮ ಹೇಳ್ಬೋದು. ಯಾವುದು ನಮಗೆ ಇಷ್ಟ ಆದರೆ ಆ ಅಗ್ನಿ ಪ್ರಜ್ವಲನ ಆರೋ ತನಕ ನಾವು ಹೇಳ್ಕೊಂತ ಹೇಳ್ಬೋದು. ಸೊ ಇಷ್ಟು ಮಾತ್ರ ಮಾಡಿದರೆ ಏನಾಗುತ್ತೆ? 2 ಕಿಲೋಮೀಟ್ರ್ ದೂರ ಆ ಹೊಗೆ ಹೋಗಿ, ಆ ಧೂಪ ಏನು ಹೋಗಿ ಎಲ್ಲ ಪ್ಯೂರಿಫೈ ಮಾಡುತ್ತೆ. ಇನ್ನು ಅದರಲ್ಲಿಂದ ಬಂದಿದ್ದ ಭಸ್ಮ ನಮ್ಮ ನೀರಿನಲ್ಲಿ ಹಾಕಿದರೆ ನಾವು 5 ಲಕ್ಷ ರೂಪಾಯಿ ಇಟ್ಟು ಏನು ಫಿಲ್ಟರ್ ಮಾಡಿದರೆ ನೀರಾಗುತ್ತೋ ಅದಕ್ಕಿಂತ ಹೆಚ್ಚಿಗೆ ಪ್ಯೂರಿಫೈ ನಮಗೆ ಆಗುತ್ತೆ. ಇನ್ನು ಅದರದ್ದು ಭಸ್ಮ ನಾವು ಟೆಸ್ಟ್ ಮಾಡಬೇಕು ಅಂತಂದರೆ ಒಂದು 2 ನಮ್ಮ ಮನೆಯಲ್ಲಿ ಏನಾದರೂ ಒಂದು ಗಿಡಗಳಿದ್ದರೆ, ಚಿಕ್ಕ ಪ್ಲ್ಯಾಂಟ್ಸ್ ಸಸಿ ಇದ್ದರೆ, ಒಂದು ಅದಕ್ಕೆ ಭಸ್ಮ ಹಾಕಿ, ಒಂದು ಅದಕ್ಕೆ ಸುಮ್ಮನೆ ಹಾಗೆ ಇಡಿ. ಇದು 1 ವಾರ ಆದಮೇಲೆ ಈ ಭಸ್ಮ ಹಾಕೋದು ನೋಡಿದರೆ ಆ ಗ್ರೋತು ಅದು ನೋಡಿದರೆ ನಮಗೆ ಅದು ಅರ್ಥ ಆಗುತ್ತೆ. ಸೊ ಆ ರೀತಿಯಲ್ಲಿ ನಾವು ಬಾಯಲ್ಲಿ ಹಾಕ್ಕೋಬೋದು. ಮತ್ತು ಈಗ ಕ್ಲೌಡ್ ಸೀಡಿಂಗ್ ಅಂತಾರೆ. ಮಳೆ ಬರಲಿಲ್ಲ ಅಂತಂದರೆ ಹೆಲಿಕಾಪ್ಟರ್ ಮೇಲೆ ಏನೋ ಒಂದು ಲಿಕ್ವಿಡ್ ತಗೊಂಡೋಗಿ ಚೆಲ್ತಾರೆ. ಅದರಲ್ಲಿಂದ ಏನೋ ಒಂದು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಗ್ಯಾಸ್ಲಿಂದ ಮಳೆ ಬರುತ್ತೆ. ಅದೇ ಗ್ಯಾಸು ನಾವು ಈ ಅಗ್ನಿಹೋತ್ರ ಮಾಡಿದರೆ ಬರುತ್ತೆ. ಈ ಟೋಟಲ್ ನಮ್ಮ ಕೋಟ್ಯಾಂತರ ಜನ ಇಲ್ಲಿ ನಮ್ಮ ಬೆಂಗಳೂರಲ್ಲಿದ್ದಾರಲ್ಲ, ಅದರಲ್ಲಿ ಒಂದು 1000 ಪರ್ಸನ್ಸ್, 1000 ಜನ ಡಿಫ್ರೆಂಟ್ ಏರಿಯಾಸ್ನಲ್ಲಿ ಮಾಡಿದರೆ ಇದರದ್ದು ಕ್ಲೈಮೇಟೇ ಚೇಂಜ್ ಆಗುತ್ತೆ. ನಮ್ಮ ಮನೆ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಇದಕ್ಕೆಲ್ಲ ಒಂದು ಉದಾಹರಣೆ ಬೇಕು ಅಂತಂದರೆ 1994ನಲ್ಲಿ ಒಂದು ದುರ್ಘಟನೆ ಆಗಿತ್ತು. ಎಲ್ಲಿ? ಭೋಪಾಲ್ನಲ್ಲಿ ಗ್ಯಾಸ್ ದುರ್ಘಟನೆ ಆಗಿ 1000 ಜನ ಸತ್ತೋದ್ರು, 1000 ಜನ ಅಂಗವಿಕಲರಾದರು. ಆದರೆ ಒಂದು 2 ಮನೆಗಳಲ್ಲಿ ಏನೂ ಆಗಿದ್ದಿಲ್ಲ. ಅದನ್ನು ಎಂಕ್ವೈರಿ ಮಾಡೋದಕ್ಕೆ ಅಮೆರಿಕಾಲಿಂದ ನಾಸಾದವರು ಬಂದು ಅವ್ರ ಮನೆಯಲ್ಲಿ ಕೇಳಿದರು, ಏನ್ರಿ ನಿಮ್ಮ ಮನೆಯಲ್ಲಿ ಏನೂ ಆಗಿಲ್ಲ, ಇಷ್ಟೆಷ್ಟು ಅನಾಹುತ ಆಗಿದೆ ಸಿಟಿನಲ್ಲಿ, ಭೋಪಾಲ್ ಸಿಟಿನಲ್ಲಿ ಅಂತ ಕೇಳಿದರೆ, ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಸಂಜೆ ಅಗ್ನಿಹೋತ್ರ ಮಾಡ್ತೀವಿ, ಅದರದ್ದು ಪ್ರಭಾವದಿಂದ ಯಾವ ವೈರಸ್ ಆಗಲಿ, ಯಾವ ನೆಗೆಟಿವ್ ಪಾಯಿಸನ್ ಗ್ಯಾಸ್ ಆಗಲಿ ನಮ್ಮ ಮನೆ ಸುತ್ತಲೂ ಎಲ್ಲಿ ಬರೋದಿಲ್ಲ ಅಂತೇಳಿ. ಸೊ ಇಷ್ಟು ಪ್ರಭಾವವಿರೋ ಈ ಅಗ್ನಿಹೋತ್ರ ನಾವು ಯಾಕೆ ಮಾಡಬಾರ್ದು? ಮಾಡೋದಕ್ಕೆ ಅದು ಇದು ಸೂರ್ಯಾಸ್ತಮಯಕ್ಕೆ ಇವತ್ತು ಮಾಡೋದಕ್ಕೆ ಒಂದು ತೀರ್ಮಾನ ತೊಗೊಂಡಿದ್ದೀವಿ. ಯಾರ್ಯಾರಿಗೆ 6:30 ತನಕ ಇರೋದು ಇಷ್ಟ ಆಗುತ್ತೋ, ಏಕೆಂದರೆ ಇದು ಬಿಸಿಲು ಕಾಲ ಅಲ್ಲ, ಅದಕ್ಕಾಗಿ 6:30 ಆಗುತ್ತೆ. ಅದೇ ಸ್ವಲ್ಪ ಥಂಡಿ ಕಾಲ ಆಗಿದ್ದರೆ 6 ಗಂಟೆ ಒಳಗೇ ಸೂರ್ಯಾಸ್ತಮಯ ಆಗ್ತಾಯಿತ್ತು. ಸೊ 6:30 ತನಕ ಯಾರಿಗಾದರೂ ಇಷ್ಟ ಇದ್ದರೆ ಅವರು ಇದ್ದು ಅದನ್ನು ನೋಡ್ಬೋದು. ಇನ್ನು ಅವರು ನಮ್ಮ ಜೊತೆ ಬಂದಿದ್ದಾರೆ, ನವೀನ್ ಜೈನ್ ಅಂಥೇಳಿ, ಜೈನ್ಸು. ಅವರು 38 ವರ್ಷದಿಂದ ಈ ಧ್ಯಾನ ತಪ್ಪದೇ ಮಾಡ್ತಾಯಿದ್ದಾರೆ, ಈ ಸೂರ್ಯೋದಯಕ್ಕೆ ಸೂರ್ಯಾಸ್ತಮಯಕ್ಕೆ. ಅವರು ಎಷ್ಟೋ ಹೆಲ್ದಿಯಾಗಿದ್ದಾರೆ, ಅವ್ರ ಮಕ್ಕಳು ಹೆಲ್ದಿಯಾಗಿದ್ದಾರೆ, ಮತ್ತು ಅವ್ರ ಏರಿಯಾನೂ ಚೆನ್ನಾಗಿದೆ. ಸೊ ಅವರು ಒಂದು ಸೇವೆ ಮಾಡೋದಕ್ಕಾಗಿ ಬೆರಣಿ ಮತ್ತು ಈ ತಾಮ್ರದ್ದು ಪಾತ್ರೆಗಳು ಇವೆಲ್ಲ ಏನಿದಾವೋ ಎಲ್ಲಿ ತಯಾರು ಮಾಡ್ತಾರೋ ಅಲ್ಲಿಂದ ತರಿಸಿ ನಮಗೆ ಬೇಕು ಅಂದರೆ ಸಪ್ಲೈ ಮಾಡೋದಕ್ಕೆ ರೆಡಿ ಇದ್ದಾರೆ. ಅದರದ್ದು ಕಾಸ್ಟು ಅದು ಏನಿದೆ ನಾವು ಕೇಳಿಕೊಂಡು ನಮಗೆ ಮನೆಯಲ್ಲಿ ಮಾಡಬೇಕು ಎಂಬ ಇಚ್ಛೆ ಇದ್ದರೆ ನಾವು ತಗೋಬೋದು. ಆದರೆ ಇಲ್ಲಿ ಇವತ್ತು ಇಟ್ಟು ಆ ಅಗ್ನಿಹೋತ್ರವನ್ನು ಹೆಂಗೆ ಮಾಡೋದು ಎಂಬುದು ನೀವು ನೋಡಿದರೆ ಅದರದ್ದು ಪ್ರಭಾವ ಎಷ್ಟು ಸಲೀಸಿದೆಯಲ್ಲ, ಎಷ್ಟು ಸುಲಭವಾಗಿದೆಯಲ್ಲ, ಇದನ್ನು ಯಾಕೆ ಮಾಡಬಾರ್ದು ಎಂಬುದು ಸ್ವಲ್ಪ ಯೋಚನೆ ನೀವು ಮಾಡ್ಬೋದು. ಈಗ ನಿಮಗೆ 6:30 ತನಕ ಎಲ್ಲಪ್ಪ ವೆಯ್ಟ್ ಮಾಡೋದು ಅಂತಂದರೆ ಹೋಗಿ ಬರ್ತೀರೇನೋ ಬನ್ನಿ, ಇಲ್ಲ ಅಂತಂದರೆ ಇಲ್ಲೇ ಇರ್ಬೋದು. ಏನು ಅದಕ್ಕೇನು ದುಡ್ಡು ಕಾಸು ಏನೂ ಖರ್ಚಾಗಲ್ಲ, ಯಾರ ಹತ್ರನೂ ಏನು ತೊಗೊಳ್ಳೋದಿಲ್ಲ. ಇಲ್ಲ ನಮ್ಮ ಮನೆಯಲ್ಲಿ ಮಾಡಬೇಕು ಅಂದರೆ ಒಂದು ದಿವಸಕ್ಕೆ ನಮಗೆ ಖರ್ಚಾಗೋದು ಒಂದು 10 ರೂಪಾಯಿ ತುಪ್ಪದ್ದೊಂದೇ ಆಗುತ್ತೆ. ಆ ಬೆರಣೆಯದಲ್ಲೇ ಏನೈತೆ, ಒಂದು 5 ರೂಪಾಯಿ 10 ರೂಪಾಯಿ ಬೆರಣಿ ಆಗೋಯ್ತು, ಒಂದು 10 ರೂಪಾಯಿ ತುಪ್ಪ ಅಷ್ಟೇ, ಇನ್ನೇನೂ ಇಲ್ಲ. ಅಷ್ಟು ಮಾತ್ರ ನಾವು ಮಾಡಿದರೆ ಎಷ್ಟು ಉಪಯೋಗ ಆಗುತ್ತೆ ಎಂಬುದು ಯೋಚನೆ ಮಾಡಿ. ಓಕೆ.
ಸೊ ಇವತ್ತು 6:30 ಇಲ್ಲಿ ನಡೆಸೋಣ. ಯಾರ್ಯಾರಿಗೆ ಇಷ್ಟ ಇದೆಯೋ ಅವರೆಲ್ಲ ದಯಮಾಡಿ ಇರ್ಬೋದು. ಇಷ್ಟ ಮಾಡಿಕೊಂಡಿದ್ರೆ ಇನ್ನೂ ಭಾಳ ಒಳ್ಳೆಯದು. ಯಾಕೆ ಅಂದರೆ ಇಂಥ ಅವಕಾಶ ಸಿಗೋದು ಕಷ್ಟ. ಅವರೆಲ್ಲ ಐಟಮ್ ತೋರಿಸ್ತಾರೆ, ನೀವು ನೋಡಿ. ಇದನ್ನು ಅಗ್ನಿಹೋತ್ರ ನಾವು ಇಲ್ಲಿ ಮಾಡಿದ ಮೇಲೆ ಅದರದ್ದು ಪ್ರಭಾವ ಆಗಲಿ ಅದಾಗಲಿ ನಿಮಗೆ ಆವಾಗಲೇ ಅರ್ಥ ಆಗುತ್ತೆ. ಆ ಭಸ್ಮ ಏನಿರುತ್ತೆ ಅವು ನಾವು ತೊಗೊಂಡೋಗಿ ನಮ್ಮ ನೀರಿನ ಪಾತ್ರೆಯಲ್ಲಿ ಹಾಕ್ಬೋದು, ಇಲ್ಲ ನಮ್ಮ ಮನೆಯಲ್ಲಿ ಸಸಿ ಏನಿದ್ರಿಗೆ ಅದರಲ್ಲಿ ಹಾಕ್ಬೋದು. ಸೊ ಆ ಧೂಪ ತಗೊಂಡ್ರೆ ಕೂಡ ಅಷ್ಟು ಒಳ್ಳೆಯದಾಗುತ್ತೆ. ನಾನು ಪಿರಮಿಡ್ ವ್ಯಾಲಿನಲ್ಲಿ ಹಾಲ್ಟ್ ಆದರೆ ಗೋಶಾಲೆಯಲ್ಲಿ ತಪ್ಪದಂಗೆ ಮಾಡ್ತೀನಿ, ಬೆಳಿಗ್ಗೆ ಸೂರ್ಯೋದಯಕ್ಕೆ ಸೂರ್ಯಾಸ್ತಮಯಕ್ಕೆ. ಸೊ ಇದು ನನಗೆ ಗೊತ್ತಾಗಿ ಸುಮಾರು 15 ವರ್ಷ ಆಯಿತು. ಯಾವಾಗಂದರೆ ಈ ಸಿದ್ಧ ಸಮಾಧಿ ಯೋಗ ಅಂತೇಳಿ ನಮ್ಮ ಪಿರಮಿಡ್ ಆರ್ಗನೈಸೇಷನ್ ಇದ್ದಂಗೆ ಇದೆ. ಸಿದ್ಧ ಸಮಾಧಿ ಯೋಗ, ರಾಮಚಂದ್ರ ಮಿಷನು ಮತ್ತು ಆರ್ಟ್ ಆಫ್ ಲಿವಿಂಗ್ ಇಂಥವೆಲ್ಲ ಇದ್ದಾವಲ್ಲ, ಅವರು ತಪ್ಪದೇ ಕಲಿಸ್ತಾಯಿದ್ರು. ಆಹಾರ ಪದ್ಧತಿ ಏನು, ನಾವು ಪ್ರಾಣಾಯಾಮ ಯಾವ ರೀತಿ ಮಾಡ್ಕೋಬೇಕು, ಅದರ ಜೊತೆಯಲ್ಲಿ ಅಗ್ನಿಹೋತ್ರ ಮಾಡಿದರೆ ಏನಾಗುತ್ತೆ ಎಂಬುದು ಕಲಿಸ್ತಾಯಿದ್ರು. ಆವತ್ತಿನಿಂದ ನನಗೆ ಈ ಅಗ್ನಿಹೋತ್ರದ ಬಗ್ಗೆ ಗೊತ್ತಿದೆ. ಸೊ ಅದು ಇವತ್ತು ನಾವು ಮಾಡೋಣ ಇಲ್ಲಿ. ಅದಕ್ಕೇನು ದುಡ್ಡೇನು ಖರ್ಚಾಗೋದಿಲ್ಲ, ನಿಮ್ಮ ಸಮಯ ಅಷ್ಟೇ. ಓಕೆ, ಧನ್ಯವಾದ.